ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಪ್ರಕಟ ಆಗಿದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಉದ್ಯಮಿಗಳಾದ ಟಪಾಲ್ ಗಣೇಶ್ ಹಾಗೂ ಟಪಾಲ್ ಓಕಾಂಬರಂ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮರಣಾಂತಿಕ ಹಲ್ಲೆ ಮಾಡಿದ್ರು, ಕೊಲೆ ಯತ್ನ ಮಾಡಿದ್ರು, ನಾವು ಯಾವುದಕ್ಕೂ ಕೂಡ ಎದೆಗುಂದಿಲ್ಲ. ನಮ್ಮ ಹೋರಾಟ ನಿರಂತರವಾಗಿತ್ತು. ಇನ್ನು ಕರ್ನಾಟಕ ಹಾಗೂ ಆಂಧ್ರದಲ್ಲಿ ನನ್ನ ವಿರುದ್ಧ ಪ್ರಕರಣ ಕೂಡ ದಾಖಲಿಸಿದ್ರು. ಆದರೂ ಎಲ್ಲಾ ಕೇಸ್ ಖುಲಾಸೆ ಮಾಡಿಕೊಂಡು ಬಂದಿದ್ದೇವೆ ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದಿರ್ತದೆ. ನಮ್ಮ ಮುಂದೆ ಜಯ. ಇವತ್ತು ನನ್ನ ಮುಖ ನಮ್ದು ಹೇಳಬೇಕಂತ ನನ್ನ ಜಯಕ್ಕಂತೂ ಆಯ ಮುಂದೆ ಜಯ, ಆಮೇಲೆ ಆ ಮುಂದೆ ನಮಗೂ ಜಯ. ಗಣಿಗಾರಿಕೆಗೆ ಶಾಪ ಅನ್ನೋದು ಹೆಂಗಿರ್ತದೆ ಅನ್ನೋದು ಆమె ತೋರಿಸ್ಬಿಟ್ಟಾಳ. ಮಂಗಳವಾರ ಅದು ಕಂಟಕ ನುಂಗ್ಲಾರ್ದ ತೂತು ಫಾರ್ ಎವರ್. ಒಳ್ಳೇದು ಮಾಡಿದ್ರೆ ಒಳ್ಳೇದಿರ್ತದೆ, ಕೆಟ್ಟದ್ದು ಮಾಡಿದ್ರೆ ಅದು ತಿನ್ನಲೇಬೇಕಾಗ್ತದೆ. ಉಪ್ಪು ತಿಂದಮೇಲೆ ನೀರು ಕುಡಲೇಬೇಕಾಗ್ತದೆ. ಅವ್ರ ಅಂತರಾತ್ಮಕ್ಕೆ ಗೊತ್ತು ತಪ್ಪು ಮಾಡಿದ್ದೆಲ್ಲಿ ಅಂತ. ಅವ್ರು ಬಹಿರಂಗವಾಗಿ ಹೇಳ್ಕೊಳಕ್ಕಾಗಿಲ್ಲ ಅವ್ರಿಗೆ. ನಮ್ಮನ್ನು ಇವತ್ತಿನವರೆಗೆ ನಿಮ್ಮದು ಕರೆಕ್ಟ್ ಇದೆ, ನಾವು ತಪ್ಪು ಮಾಡಿದ್ವಿ ಅಂತ ನಾವು ಹೇಳಿಲ್ಲ. ನಮ್ಗೆ ಯಾಕೆ ಮಾಡಿದ್ರು ನಮಗೂ ಗೊತ್ತಿಲ್ಲ. ನನಗೆ ಪರ್ಸ್ನಲ್ ಆಗಿ ನಮಗೆ ಅವ್ರಿಗೆ ಏನು ವೈಯಕ್ತಿಕ ದ್ವೇಷ ಇದು ಇಲ್ಲ. ನಾನೇನು ಪೊಲಿಟಿಕಲ್ ಆಗಬೇಕಂತ ನಮಗೂ ಆಸೆ ಇಲ್ಲ. ನಾವು ಜಸ್ಟ್ ಮೈಂಡ್ ಲೆಗಸಿಸ್. ನಾವು ಯಾವಾಗ ನಮ್ಮ ತಾತಲಿಂದ ನಮ್ಮ ಅಪ್ಪನಿಂದ ನಾವು ನಮ್ಮ ಕರಿಯರ್ ಹತ್ರ ನೋಡಿ ಸರ್, ನಾನು ಹೇಳ್ತೀನಿ, ಯಾವುದೇ ಇರಲಿ ಒಂದು ಕಾನೂನಿನಲ್ಲಿ ಪರವಾನಗಿ ಪ್ರದೇಶಿಸ್ತೀವಿ. ನಾವು ಕಾನೂನು ಏನು ಪಡೆದುಕೊಂಡಿತ್ತು ಪ್ರದೇಶ, ಆ ಪ್ರದೇಶ ವ್ಯಾಪ್ತಿಯಲ್ಲಿ ನಮಗೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿ ನಾವು ಮೈನಿಂಗ್ ಮಾಡಿದ್ರೆ ಯಾವ ಶಾಪಗಳು ಬೀಳೋಕ್ಕಿಲ್ಲ. ಇದು ವ್ಯಾಪ್ತಿ ಮೀರಿ ಕೆಲಸ ಮಾಡಿದ್ರೆ ಕಂಪಲ್ಸರಿ ಶಾಪ ಎಫೆಕ್ಟ್ ಆಗೇ ಆಗ್ತೈತೆ. ನೋಡಿ, ಇವತ್ತು ಜನಾರ್ದನ್ ರೆಡ್ಡಿ ತಮಗೆಲ್ಲ ಗೊತ್ತಿದೆ, CBI ಚಾರ್ಜ್ ಶೀಟನ್ನು ಸವಾಲು ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ಯಾರ. ನೀನು ಕೋರ್ಟಲ್ಲಿ ನೀನು ಅಕ್ರಮ ಮಾಡಿ ರುಜುವಾತು ಮಾಡಬೇಕಾಗಿತ್ತು. ನಾನು ಹೇಳೋದು, ನೀನು ತೊಗೊಂಡೋದ ಪ್ರದೇಶ ಎಲ್ಲಿದೆ, ಆ ಪ್ರದೇಶ ಎಷ್ಟು ಮೈನಿಂಗ್ ಮಾಡಿ ಏನು ಕತೆ ಅಂತ ತೋರಿಸ್ಬೇಕಾಗಿತ್ತು. ನೀನು ಮೈನಿಂಗ್